ಆಹುತಿಯಲ್ಲಿ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಎಲ್ಲ ಇಷ್ಟಾರ್ಥವನ್ನು ದೇವರು ಅನುಗ್ರಹ ಮಾಡಿ ನಡೆಸ್ತಾರೆ ಹೇಳುವಂತಹ ಶಾಸ್ತ್ರ ವಿಚಾರ. ಹಾಗಿರುವಂತಹ ನಾಗದೇವರ ಪೀಠವಾಗಿ ವರ್ಧಂತ್ಯುತ್ಸವ ಅಂಗವಾಗಿ ನಮಗೆ ತಿಳಿಸಿದ ಪ್ರಕಾರವಾಗಿ ಪೀಠವಾಗಿ ದೇವರ ವರ್ಷಕ್ಕೊಮ್ಮೆ ಆರಾಧನೆಯನ್ನು ಮಾಡಿಕೊಂಡು ಬನ್ನಿ, ನಮಗ ಪ್ರಧಾನ ಕಲಶಾಭಿಷೇಕವನ್ನು ಮಾಡಿಕೊಂಡು ಬನ್ನಿ, ಪೀಠವಾದಂತಹ ಅನುಗ್ರಹವನ್ನು ಮಾಡಿ ನಡೆಸ್ತೇನೆ ಅಂತೇಳಿ ನಮಗೆ ವಾಕ್ಯ ಆಗಿದೆ. ಹಾಗಿರುವಾಗ ಅಂತಹ ಭಗವಂತನ ವಿಶೇಷವಾದಂತಹ ಅನುಗ್ರಹ ಸಿದ್ಧಿಗೋಸ್ಕರವಾಗಿ ನಾವು ನವಕ ಕಲಶ ಅಂತ ಪೀಠವಾಗಿ ಕಲಶ ಶೇರುತ್ತೀರಿ ಕಲಶ ಅಂತ ಯಾವುದೇ ಒಂದು ಬಿಂಬಕ್ಕೆ ನೇರವಾಗಿ ನಾವು ಸನ್ನಿಧಾನವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅದಕ್ಕೊಂದು ಮಾಧ್ಯಮ ಬೇಕು ಅಂತ. ಪೀಠವಾಗಿ ಕಲ್ಲಂತದ್ದು ಕಲ್ಲೇ, ಆದರೆ ದೇವರ ಪೀಠವಾದಿ ದೇವಸ್ಥಾನದಲ್ಲಿ ಕೂಡ ಆ ಒಂದು ಶಿಲಾ ಭವತಿಶಂಕರ ಅಂತ ವಿಶೇಷವಾಗಿ ಆ ಒಂದು ಶಿಲೆ ಅದು ದೇವರಾಗಿ ಮಾರ್ಪಡೆ ಆಗಬೇಕಾದ್ರೆ ಅದಕ್ಕೆ ವಿಶೇಷವಾಗಿ ಅರ್ಚಕಸ್ಥ ಪ್ರಭಾವೇನ ಆ ಅರ್ಚಕರು ವಿಶೇಷವಾಗಿ ಆ ದೇವರನ್ನು ವಿಶೇಷವಾಗಿ ಆರಾಧನೆ ಮಾಡಿದಾಗ ಅದು ಬಿಂಬ ಹೋಗಿ ಅದು ಆ ದೇವರ ಒಂದು ವಿಶೇಷವಾದ ಸನ್ನಿಧಾನ ಸಿಗಲಿಕ್ಕೆ ಸಾಧ್ಯ. ಹಾಗೆ ಆ ನಾಗದೇವರ ಬಿಂಬದಲ್ಲಿ ಕೂಡ ಒಂದು ಸನ್ನಿಧಾನ ಅಭಿವೃದ್ಧಿ ಆಗಬೇಕು ಅಂತಾದ್ರೆ ಅದಕ್ಕೆ ಕಲಶವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ಕಲೆಗಳನ್ನು ಆವಾಹನೆ ಮಾಡಿಕೊಂಡು ಅದೇ ರೀತಿಯಲ್ಲಿ ಅದಕ್ಕೆ ಬೇಕಾದಂತಹ ಮೂಲಮಂತ್ರವನ್ನು ಜಪ ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ಪ್ರಧಾನ ಹೋಮ ಅಂತ 9 ಬಗೆಯ ನಾಗದೇವರಿಗಾಗುವಾಗ 9 ಬಗೆಯ ದ್ರವ್ಯದಿಂದ ಆಹುತಿಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಬೇಕಾದಂತಹ ಪ್ರಧಾನ ಹೋಮವನ್ನು ಮಾಡಿಕೊಂಡು ಕಲಶವನ್ನು ಮಾಡಿಕೊಂಡು ಪೀಠವಾಗಿ ಬಿಂಬದಲ್ಲಿ ಬೇಕಾದಂತಹ ಪಂಚಾಮೃತ ಅಭಿಷೇಕವನ್ನ ಹಾಗೆ ಕಲಶಾಭಿಷೇಕವನ್ನು ನಾವು ಮಾಡಿದಾಗ ಆ ಬಿಂಬದಲ್ಲಿ ಸನ್ನಿಧಾನ ಅಭಿವೃದ್ಧಿ ಆಗ್ತದೆ. ಅದರ ಮೂಲಕವಾಗಿ ಎಲ್ಲ ಭಕ್ತರು ಬೇಡದಂತಹ ಎಲ್ಲ ಕಷ್ಟ ನಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಅವರವರ ಇಷ್ಟಾರ್ಥವನ್ನು ನಾಗದೇವರು ವಿಶೇಷವಾಗಿ ಅನುಗ್ರಹ ಮಾಡ್ತಾ ಇರುವಂತಹ ಶಾಸ್ತ್ರವಿದ್ದಾರೆ. ಹಾಗಿರುವಾಗಂತಹ ನಾಗದೇವರ ಆರಾಧನೆ ಹಾಗೆ ಹೇಳಿದಾಗಿ ಅವಶ್ಯಮೇವ ಕೃಣೀಯ ಆರೋಗ್ಯ ಪುತ್ರಾಪ್ತಿ ಅಂತ ನಾಗದೇವರ ಆರಾಧನೆಯನ್ನ ಯಾರು ಮಾಡಬೇಕು ಹೇಳಿದ್ರೆ ನಾವು ವಿಶೇಷವಾಗಿ ಮನುಷ್ಯರು ಆರಾಧನೆಯನ್ನ ಮಾಡಲೇಬೇಕು ಅಂತ. ಯಾಕೆಂದ್ರೆ ಭೂಮಿಗೆ ಒಡೆಯ ನಾಗದೇವರು ಅಂತ ಭೂಗಂಡ ಧನೋತ್ಸಕಾಯ ನಮಃ ಅಂತ ನಾಗದೇವರ ಹೆಸರು ಬಂತು. ಯಾಕೆ ಬಂತು ಅಂತ ಕೇಳಿದ್ರೆ ವಿಶೇಷವಾಗಿ ಆ ಹಿರಣ್ಯಾಕ್ಷ ಎಂಬಂತಹ ರಾಕ್ಷಸ ಭೂಮಿಯನ್ನ ಚೆಂಡಿನಾಕಾರವಾಗಿ ಹಿಡ್ಕೊಂಡು ಆಟ ಆಡ್ತಾ ಇತ್ತಂತೆ. ಆ ಸಂದರ್ಭದಲ್ಲಿ ಆ ಭೂಮಿಯನ್ನ ವಿಶೇಷವಾಗಿ ಒಂದು ರಕ್ಷಣೆ ಮಾಡಬೇಕು ಉದ್ದೇಶವಾಗಿ ವಿಷ್ಣುದೇವರು ವರಾಹ ಅವತಾರವನ್ನು ತಾಳಿಕೊಂಡು ಅವರಲ್ಲಿದ್ದಂತಹ ಭೂಮಿಯನ್ನು ಅವರ ದಾಳಿಯಲ್ಲಿ ಇಟ್ಕೊಂಡು ಅವರನ್ನ ಸಂಹಾರ ಮಾಡಿದ್ರು ಅಂತ. ಆ ಸಂದರ್ಭದಲ್ಲಿ ವಿಷ್ಣುದೇವರು ಪುನಃ ಅವರ ರೂಪಕ್ಕೆ ಹೋಗಬೇಕಾದ್ರೆ ಆ ನಾಗದೇವರಲ್ಲಿ ಹೇಳ್ತಾನೆ ವಿಶೇಷವಾಗಿ ನಿನ್ನ ಒಳಗೆ ನಾನು ಸಂಕರ್ಷ ಎಂಬಂತಹ ರೂಪದಲ್ಲಿ ಇರ್ತೇನೆ, ಆ ಭೂಮಿ ನನಗೆ ಅರ್ಪಣೆ ಮಾಡ್ತೇನೆ ಅಂತ ಹೇಳಿದಾಗ ಅದಕ್ಕೆ ನಾಗದೇವರು ಆಯಿತು ಅಂತ ಹೇಳಿದ ಹಾಗೆ ಆ ಸಾವಿರ ಹೆಡೆಯಲ್ಲಿ ನಾಗದೇವರು ಭೂಮಿ ಎತ್ತಿಟ್ಕೊಂಡಿದ್ದಾರೆ ಅಂತ ಇರುವಾಗ ಅಂತಹ ಆ ಭೂಮಿಗೆ ಒಡೆಯಾಗಿರುತ್ತೆ ನಾಗದೇವರು. ಆವಾಗ ನಾಗದೇವ ಹೆಸರು ಬಂತು ಭೂಖಂಡ ಧನೋತ್ಸಕಾಯ ನಮ್ಮ ಭೂಮಿಯನ್ನ ಧಾರಣೆ ಮಾಡಿಕೊಂಡಂತಹ ನಾಗದೇವರು ಅಂತ ಆಗಿರುವಾಗಂತಹ ಆ ನಾಗದೇವರಿಂದ ಸಾಸಿವೆ ಕಾಲಷ್ಟು ಭಾರಂತೆ ಆ ಭೂಮಿಯನ್ನೊಂದು ಆಗಿರುವಾಗಂತಹ ಆ ಒಂದು ವಿಶೇಷವಾಗಿ ಆ ನಾಗದೇವರ ಎಲ್ಲವೂ ಕೂಡ ನಾಗದೇವರದ್ದೇ ಒಂದು ಅಧೀನ ಆಗಿರುವಾಗಂತಹ ಭೂಮಿಗೆ ನಾವು ಹೇಳ್ಬೋದು ನಮ್ಮ ಜಾಗವು, ಆದರೆ ಎಲ್ಲವೂ ಕೂಡ ಭೂಮಿ ನಾಗದೇವರದ್ದೇ ಜಾಗ ಆಗಿರುವಾಗಂತಹ ಅದರಲ್ಲೂ ಕೂಡ ನಮಗೆಲ್ಲ ಗೊತ್ತುಂಟು ಪರಶುರಾಮ ಕ್ಷೇತ್ರ ಒಂದು ವಿಶೇಷವಾದಂತಹ ಸನ್ನಿಧಾನ ಅಂತ. ನಾಗದೇವಿ ಸ್ವಲ್ಪ ಅಪಚಾರ ಆದರೂ ಕೂಡ ಇಲ್ಲಿ ನಾಗದೇವರು ಬಂದು ನಮಗೆ ತೋರಿಸ್ತಾರೆ. ಹಾಗಿರುವಾಗ ಬೇರೆ ಕಡೆಯಲ್ಲೆಲ್ಲ ಹಾಗಲ್ಲ, ಪರ್ವತದಲ್ಲೆಲ್ಲ ನಾಗದೇವರನ್ನ ವಿಶೇಷವಾಗಿ ಬೇರೆಯವರೆಲ್ಲ ಪೂಜೆ ಮಾಡ್ತಾರೆ. ಹಾಗಿದ್ರೆ ಪರಶುರಾಮ ಕ್ಷೇತ್ರ ಹಾಗಲ್ಲ, ವಿಶೇಷವಾಗಿ ಅದಕ್ಕೆ ಒಂದು ಮಡಿ ಬಂತೆಗೆ ಉಂಟು ಅಂತ. ಹಾಗಿರುವಾಗ ಅಂತಹ ಬ್ರಾಹ್ಮಣರೇ ವಿಶೇಷವಾಗಿ ಪೂಜೆ ಮಾಡಬೇಕು ಅಂತ ಸ್ವಲ್ಪ ಮೈಲಿಗಾದರೂ ಕೂಡ ನಮಗೆ ತೋರಿ ಬರ್ತದೆ. ಹಾಗಿರುವಾಗ ಅಂತಹ ವಿಶೇಷವಾದಂತಹ ಸನ್ನಿಧಾನ ಅದು ನಾಗದೇವರು ಅಂತ. ಹಾಗಿರುವಾಗ ಅಂತಹ ಪ್ರತ್ಯಕ್ಷ ದೇವರು ನಾಗದೇವರು ಅಂತಹ ನಾಗದೇವರ ಅನುಗ್ರಹ ಯಾಕೆ ಬೇಕು ಅಂತ ಕೇಳಿದಾಗ ಆ ನಾಗದೇವರ ಅನುಗ್ರಹ ಇಲ್ಲ ಅಂತಾದಾಗ ನಮಗೆ ಅನೇಕ ರೀತಿಯ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಗೊತ್ತಿದ್ದ ನಾಗದೇವಿ ಅಪಚಾರ ಆಗಿ ಹೋಗ್ತದೆ ಕೆಲವೆಲ್ಲ. ಯಾಕೆಂದ್ರೆ ನಮ್ಮ ನೆರಳೊಂದು ನಾಗದೇವಿ ಬೀಳಬಾರದು ಅಂತ, ಸರ್ಪಗಳ ಮಿಲನ ನೋಡಬಾರದು ಅಂತ ಶಾಸ್ತ್ರ ಹೇಳ್ತಾರೆ. ಹಾಗಿರುವಾಗ ನಮ್ಮ ವೈವೇಕ ಛೇದನ ನಾಗದೇವರ ವೃತ್ತವನ್ನು ಅರಿಯುವಂಥದ್ದು, ಮನೆ ಮೊಟ್ಟೆ ನಾಶ ಮಾಡುವಂಥದ್ದು ಅಥವಾ ನಮ್ಮಿಂದ ನಾಗದೇವರ ಬೀದಿಯನ್ನು ಅದಕ್ಕೆ ಮೈಲಿಗೆ ಆಗುವಂಥದ್ದು ಇದೆಲ್ಲ ಅಂತಹ ನಾಗದೇವರ ಬೀದಿಯಲ್ಲಿ ವಿಶೇಷವಾಗಿ ಮನೆಯನ್ನ ಕಟ್ಟುವಂಥದ್ದು ಅಥವಾ ಅನೇಕ ರೀತಿಯಲ್ಲಿ ಗೊತ್ತಿದ್ದು ತಪ್ಪಾಗಿ ಆಗ್ತದೆ. ಹಾಗಿರುವಾಗ ಎಲ್ಲ ಹೇಳುದು ನಮಗೆ ಗೊತ್ತಿಲ್ಲದ ಆಗಿ ಹೋಗಿದೆ ಏನು ಮಾಡುವುದು ಅಂತ ಅದರ ದೋಷವನ್ನು ನಾವು ಅನುಭವಿಸಬೇಕಾಗ್ತದೆ. ಯಾಕೆ ಹೇಳಿದ್ರೆ ಬೆಂಕಿ ಇದ್ದ ಹಾಗೆ ಬೆಂಕಿಯನ್ನು ಅದನ್ನು ಗೊತ್ತಿದ್ರು ಮುಟ್ಟಿದ್ರು ಸುಡ್ತದೆ, ಗೊತ್ತಿಲ್ಲದೆ ಮುಟ್ಟಿದ್ರು ಸುಡ್ತದೆ ಅಂತ ಅದರ ಗುಣವೇ ಸುಡುತ್ತೆ. ಹಾಗೆ ನಾಗದೇವರಿಗೆ ನಮ್ಮಿಂದ ಗೊತ್ತಿರುವ ತಪ್ಪಾದ್ರೂ ಕೂಡ ಗೊತ್ತಿಲ್ಲದ ತಪ್ಪಾದ್ರೂ ಕೂಡ ಅದರ ಅನುಭವವನ್ನು ನಾವು ವಿಶೇಷವಾಗಿ ಪಡೆಯಲೇಬೇಕಾಗ್ತದೆ. ಹಾಗಿರುವಾಗ ಅಂತಹ ದೋಷಕ್ಕೆ ಪರಿಹಾರ ಏನು ಕೇಳಿದ್ರೆ ನಾಗದೇವಿ ಪ್ರೀತಿ ಆಗುವಂತಹ ಪೂಜೆಯನ್ನು ಮಾಡಿದಾಗ ಆ ನಾಗದೇವರಂತಹ ಎಲ್ಲ ದೋಷವನ್ನು ಕ್ಷಮೆ ಮಾಡ್ತಾರೆ. ಅದಕ್ಕೆ ನಾಗದೇವಿ ಹೆಸರು ಹೇಳ್ತಾರೆ ಕ್ಷಮಾ ಸಮುದ್ರಾಯ ನಮಃ ಅಂದ್ರೆ ನಾಗದೇವಿ ದೊಡ್ಡ ಮನಸ್ಸಿದ್ದವರು. ಏನು ಕೇಳಿದ್ರೆ ತಪ್ಪಾಯ್ತು ದೇವರೇ ಕ್ಷಮೆಯನ್ನು ಕೊಡಿ ಅಂತ ಹೇಳಿ ಪೂಜೆ ಮಾಡಿದಾಗ ಅರ್ಪಣೆಯನ್ನು ಮಾಡಿದಾಗ ದೇವರಿಗೆ ನಾವು ಕೇಳವಾಗಿ ಆ ಕ್ಷಮೆಯನ್ನು ಕೇಳಿದಾಗ ಅದಕ್ಕೆ ದೊಡ್ಡ ಮನಸ್ಸಿದ್ದವರು ನಾಗದೇವರು ಅಂತ ಎಲ್ಲ ತಪ್ಪಿಗೆ ಕ್ಷಮೆಯನ್ನು ಕೊಟ್ಟು ನಾಗದೇವರು ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ. ಹಾಗಿರುವಾಗಂತಹ ನಾಗದೇವರ ಅನುಗ್ರಹ ಇಲ್ಲದೆ ಹೋದಾಗ ಏನೇನು ಸಮಸ್ಯೆಗಳು ಬರ್ತದೆ ಕೇಳಿದ್ರೆ ಆರೋಗ್ಯರಾಗಿದ್ದ ರೀತಿಯಲ್ಲಿ ಕಣ್ಣಿಗೆ ವಿಶೇಷವಾಗಿ ಸಮಸ್ಯೆಗಳು ಬರುವಂಥದ್ದು, ಹಣಕ್ಕೆ ಸಂಪಾದನೆಗೆ ಸಮಸ್ಯೆ ಬರುವಂಥದ್ದು, ಹಣ ಸಂಪಾದನೆ ಎಲ್ಲರೂ ಮಾಡ್ತಾರೆ. ಆದರೆ ಅಂತಹ ಸಂಪಾದನೆ ಒಳ್ಳೆ ರೀತಿಯಲ್ಲಿ ಉಳಿಬೇಕಾದ್ರೆ ನಮ್ಮ ಕೈಲಿ ನಿಲ್ಲಬೇಕಾದ್ರೂ ಕೂಡ ಅದಕ್ಕೆ ನಾಗದೇವರ ಅನುಗ್ರಹ ಬೇಕು ಅಂತ ಹೇಳ್ತಾರೆ. ಇವಾಗ ಕೆಲವೆಲ್ಲ ದೋಷಗಳು ನಾವಲ್ಲ ಏನೇನು ಮಾಡಿದ್ರು ಕೂಡ ತಪ್ಪುಗಳೆಲ್ಲ ನಮಗೆ ಅನುಭವಿಸಬೇಕಾಗ್ತದೆ ಅಂತ. ಇವಾಗ ಅಂತಹ ಕೆಲವೆಲ್ಲ ಹೇಳಿ ಮಾಡಿ ಹೋಗಿ ಆಗಿದೆ ನಮಗೆ ಯಾಕೆ ಬರಬೇಕು ಹೇಳ್ತಾರೆ. ಹಾಗೆ ಅವರ ಮಾಡಿದಂತಹ ಆಸ್ತಿ ಹಣ ಎತ್ತಿ ನಾವು ಅದನ್ನು ಮಕ್ಕಳು ವಿಶೇಷವಾಗಿ ಎಲ್ಲರೂ ಕೂಡ ಸಮಪಾಲು ಮಾಡ್ಕೊಳ್ತೇವೆ. ಯಾಕಂದ್ರೆ ತಂದೆ ಮಾಡಿದ್ದು ಅಜ್ಜ ಮಾಡಿದ್ದು ಹಾಗಿರುವಾಗ ಅಂತಹ ನಾಗದೇವರ ಸಂಬಂಧವಾಗಿ ನಾವು ಹಿರಿಯರು ಮಾಡಿದ ದೋಷಗಳಿದ್ರೆ ಅದು ಕೂಡ ಎಲ್ಲರಿಗೂ ಕೂಡ ಸಮವಾಗಿ ಹೋಗಿ ದೋಷಗಳು ಬರಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳ್ತಾರೆ. ಹಾಗಿರುವಂತಹ ಎಲ್ಲ ರೀತಿಯ ನಾಗದೇವರ ವಿಶೇಷವಾದ ಅನುಗ್ರಹ ಸಿದ್ಧಿ ಆಗಬೇಕು. ನಾಗದೇವರ ಅನುಗ್ರಹ ಉಂಟು ಅಂತಾದ್ರೆ ಏನು ನಮಗೆ ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ ಕೇಳಿದ್ರೆ ವಿಶೇಷವಾಗಿ ಆರೋಗ್ಯ ಪುತ್ರಾವತಿ ಮುಖ್ಯವಾಗಿ ಬೇಕಾದಂತಹ ಆರೋಗ್ಯ ಅಂತ. ಈಗ ಅದನ್ನು ನಮಗೆಲ್ಲ ಗೊತ್ತುಂಟು. ಹೇಗೆಂದ್ರೆ
ಇವತ್ತು ಹೇಗೆ ಇದ್ದೇವೆ ನಾಳೆ ಏನು ನಮಗೆ ಹೇಳಿ ಸಾಧ್ಯ ಇಲ್ಲ. ಹಾಗಿರುವಾಗ ಅಂತಹ ಪರಿಸ್ಥಿತಿ ಬಂದು ಹೋಗಿದೆ. ಹಾಗಿರುವಾಗ ನಮಗೆ ಒಳ್ಳೆ ರೀತಿಯ ನಮಗೆ ಆರೋಗ್ಯ ಬೇಕು, ಆಯುಷ್ಯ ಬೇಕು, ನೆಮ್ಮದಿಯ ಜೀವನ ಬೇಕು. ನಾವು ಎಣಿಸಿದಂತಹ ಕೆಲಸಗಳು ಒಳ್ಳೆ ರೀತಿಯಲ್ಲಿ ಆಗಬೇಕಾದ್ರೆ ಅದಕ್ಕೆ ವಿಶೇಷವಾಗಿ ನಾಗದೇವರ ಅನುಗ್ರಹ ಬೇಕು ಅಂತ ಲೆಕ್ಕ. ಹಾಗಿರುವಾಗ ನಾಗದೇವರ ಅನುಗ್ರಹ ಸಿದ್ಧಿ ಆಗಬೇಕು. ವಿಶೇಷವಾಗಿ ಈ ನಾಗದೇವರನ್ನ ನಂಬಿಕೊಂಡವರೆಲ್ಲ ತುಂಬಾ ಜನ ಇರ್ತಾರೆ. ಹಾಗಿರುವಾಗ ಅವರಿಗೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸೇವೆಯನ್ನು ಮಾಡ್ತಾರೆ. ಅವರಿಗೆ ಬೇಕಾದ ಎಲ್ಲ ರೀತಿಯ ಆಯುಷ್ಯ, ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನ ನಾಗದೇವರ ಅನುಗ್ರಹ ಮಾಡಿಕೊಟ್ಟು ಇದೊಬ್ಬ ಅತಿಶಯವಾಗಿ ಇವತ್ತು ಮಾಡಿದಂತಹ ಪಂಚಾಮೃತ ಅಭಿಷೇಕ, ಕಲಶಾಭಿಷೇಕವನ್ನ ಪ್ರಸನ್ನ ಪೂಜೆಯನ್ನ ನಾವು ಹೂ ಹಾಕಲು ಹೆಸರನ್ನು ಹಾಕಿದ್ದೆ. ಅದನ್ನ ನಾಗದೇವರು ಹೂ ಮಾಲೆ ಅಂತ ಹೇಳಿ ಸ್ವೀಕಾರ ಮಾಡಿಕೊಂಡು ಏನಾದರೂ ತಪ್ಪುಗಳು ಆಗಿ ಹೋಗಿದ್ದರೆ ಅದನ್ನೆಲ್ಲ ನಾಗದೇವರು ಕ್ಷಮಾ ಸಮುದ್ರ ಅದನ್ನೆಲ್ಲ ಕ್ಷಮೆಯನ್ನು ಕೊಟ್ಟು ನಾಗದೇವರ ಪರಿಪೂರ್ಣ ಅನುಗ್ರಹದಿಂದ ಎಲ್ಲರಿಗೂ ಬೇಕಾದಂತಹ ಅವರವರಿಗೆ ವಿಶೇಷವಾಗಿ ಮಾಡುವಂತಹ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನ, ಬೇಕಾದಂತಹ ಆಯುಷ್ಯ, ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನ, ಹಾಗೆ ಕೈ ಹಾಕಿದ ಎಲ್ಲ ಕೆಲಸದಲ್ಲೂ ಕೂಡ ಜಯ ಲಾಭಾದಿಗಳನ್ನು ಅನುಗ್ರಹ ಮಾಡಿಕೊಟ್ಟು ನಾಗದೇವರ ಸನ್ನಿಧಾನಕ್ಕೆ ಬಂದು ನಾವು ದೇವರಲ್ಲಿ ಆ ಸೇವೆಯನ್ನು ಅರ್ಪಣೆ ಮಾಡಿದಾಗ ಎಲ್ಲ ದೋಷಗಳನ್ನು ದೇವರು ಪರಿಹಾರ ಮಾಡಿಕೊಟ್ಟು ನಮಗೆ ಒಳ್ಳೆಯದನ್ನು ಮಾಡ್ತಾ ಇರುವಂತಹ ಒಳ್ಳೆಯ ಕೀರ್ತಿಯನ್ನು ದೇವರು ಅನುಗ್ರಹ ಮಾಡಿಕೊಟ್ಟು ಇನ್ನು ಮುಂದೆಯೂ ಕೂಡ ನಾಗದೇವರ ಸನ್ನಿಧಾನಕ್ಕೆ ಬಂದು ಖುಷಿಯಾಗಿ ದೊಡ್ಡ ಸೇವೆಯನ್ನು ಅರ್ಪಣೆ ಮಾಡುವಂತಹ ಯೋಗವನ್ನ, ಭಾಗ್ಯವನ್ನ ಆ ನಾಗದೇವರ ಅನುಗ್ರಹ ಮಾಡಿಕೊಟ್ಟು ಎಲ್ಲರಿಗೂ ಕೂಡ ಉತ್ತರೋತ್ತರ ಶ್ರೇಯಸ್ಸನ್ನ ಪರಮಾನುಗ್ರಹ ಮಾಡಿಕೊಟ್ಟು ಎಲ್ಲರಿಗೂ ಒಳ್ಳೆಯದನ್ನ ಮಾಡಿ ನಡೆಸಿ ಅಂತ ಹೇಳಿ ಎಲ್ಲರೂ ಕೂಡ ಒಂದೇ ಮನಸ್ಸಿನಲ್ಲಿ ನಾಗದೇವಿಯಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡುವ. ನಾಗದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಇತ್ತಲ್ಲಿ ಬಲಬದಿಗೆ 3 ಪ್ರದಕ್ಷಿಣೆ ಮಾಡ್ತಾರೆ. ಅಲ್ಲಿ ಒಂದು ಮಂಡಿ ಯೋಚನೆ ನಮಸ್ಕಾರ.